ಸರ್ ಏನಾರು ನಮಸ್ಕಾರ. ಆನಂದ್ ಬನ್ನಿ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಜೀವ ಸುರೇಶ್ ಬನ್ನಿ ಒಳಗೆ. ಥ್ಯಾಂಕ್ ಯು ಅನಂತ. ಕಂಗ್ರಾಟ್ಸ್. ಥ್ಯಾಂಕ್ ಯು ಒಂದು ನಿಮಿಷ ಪ್ಲೀಸ್. ಹಲೋ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನೀವ್ ಯಾಕೋ ಬಂದಿದ್ರ ಇಲ್ಲಿಗೆ? ನೀವು ಬಂದಿದ್ದು ತುಂಬಾನೇ ಚೆನ್ನಾಗೈತೆ ನೋಡಿ. ನೀವು ಬರ್ದೇ ಇದ್ರೆ ಯಾವ ಫಂಕ್ಷನ್ ಕಂಪ್ಲೀಟ್ ಆಗಲ್ಲ. ಒಂದ್ ನಿಮಿಷ ಬಂದ್ರೆ ಏನ್ ಕೇಳಿದೆ? ಏಯ್, ನೀವ್ ಯಾಕ್ರೋ ಬಂದ್ರಿ ಇಲ್ಲಿಗೆ? ಏನ್ ಹೆಂಗ್ ಕೇಳ್ತಾ ಇದ್ದಾನೆ? ಹೇಳು. ನಿನ್ನ ತಾನೇ ಕೇಳಿದ್ದು, ನೀನೇ ಆನ್ಸರ್ ಮಾಡಿ. ಭೂಮಿಕಾ. ಅಲ್ಲ, ಅರ್ಥ ಆಗ್ಲಿಲ್ಲ ಅವ್ಳು ಹೇಳಿದ್ದು. ಏನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ ನಾನು. ನೀನೇ ಬಂದಿದ್ದೆ ಇಲ್ಲಿಗೆ? ನನ್ನ ತಂಗಿ ಮನೆ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಬಂದಿದ್ಯಾ? ನಾನು ಅಷ್ಟೇ, ನನ್ನ ಫ್ರೆಂಡ್ ತಂಗಿ ಮನೆ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದೀನಿ. ಏನ್ ಮರ್ಯಾದೆ ಇಲ್ವನಾ? ನಿನಗಿದ್ಯಾ? ತಂಗಿ ಮನೆ ಕಟ್ಟಿದಾಳೆ, ಫ್ರೆಂಡ್ನ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನಿಮ್ಮ ಮಾವ ಪ್ರೀತಿಯಿಂದ ಕರೆದ್ರು, ಅದಕ್ಕೆ ಬಂದಿದ್ದೀನಿ. ಹೌದು, ನಾನು ಎಲ್ಲೇ ಹೋದ್ರು ನೀನು ಇನ್ಫಾರ್ಮ್ ಮಾಡೇ ಬರ್ಬೇಕಾ? ಹೌದು. ನೀನು ಆಫೀಸಲ್ಲಿ ಬಾಸ್, ಎಲ್ಲ ಕಡೆನೂ ಅಲ್ಲ, ಬಂದ್ಬಿಟ್ಟ ಹೇಳಕ್ಕೆ. ಇದೇ ಕಡೆ ಮಾತಾ? ಹೌದು, ಇದೇ ಕಡೆ ಮಾತಾ? ಹೌದು. ಆಯ್ತು ಬಿಡು, ಫಂಕ್ಷನ್ ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು? ಹಂಗ ಬಾ ದಾರಿಗೆ. ಬರ ಇಲ್ಲಿ. ಏನಂದ್ರೆ ಮತ್ತೀಗ ಹಂಗ್ ಬಾ ದಾರಿಗೆ. ಏನಂಗಂದ್ರೆ ಕೋಪ ಬರ್ತಾ ಇದೆಯಲ್ಲ? ಏನಂಗಂದ್ರೆ ಇವ್ ನೋಡಿ ಕೋಪ ಮಾಡ್ಕೊಂಡಾಗ ಕೆಂಪಗೆ ಆಗ್ಬಿಡ್ತಾನಲ್ಲ, ಅದ್ ನೋಡಕ್ಕೆ ಮಜಾ. IPL ಮ್ಯಾಚ್ ಅಲ್ಲೂ ಇಷ್ಟು ಮಜಾ ಸಿಗಲ್ಲ, ಅಷ್ಟು ಮಜಾ ಸಿಗುತ್ತೆ ಕಣ. ಅಂದ್ರೆ ನನ್ನ ಮಗನೇ ನೀನು ನನ್ನ ಜೊತೆ ಜಗಳ ಆಡ್ತಾ ಇದ್ದಿದ್ದು ಮಜಾ ತಗೊಳಕ? 100%. ನಾನೇನು ಎಂಟರ್ಟೈನ್ಮೆಂಟ್ ಪೀಸಾ? ಹೌದು. ಎಲ್ಲದಕ್ಕೂ ಟೈಮ್ ನೋಡಿ, ಫಂಕ್ಷನ್ ಬಂದಿದ್ದೀರಾ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನಿಮ್ ಬ್ರೋಮ್ಯಾನ್ಸ್ ಅವ್ರಿಗೆ ಅರ್ಥ ಆಗಲ್ವಲ್ಲ, ಸೊ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಓಕೆ? ಆಯ್ತು ಬಿಡು, ನೀನ್ ಬಂದಿದ್ದು ಒಂಥರ ಒಳ್ಳೇದಾಯ್ತು. ನನಗೂ ಕಂಪ್ನಿ ಸಿಕ್ತಂಗಾಯ್ತು. ಇಲ್ದಿದ್ರು ಕಷ್ಟ. ಹಲೋ, ತುಂಬಾ ಖುಷಿ ಆಯ್ತು. ಒಂದ್ ನಿಮಿಷ. ನಮಸ್ತೆ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಬನ್ನಿ ದೇವರ ಅಲಂಕಾರ. ಏನಮ್ಮ ಭೂಮಿಕಾ, ಏನಾದ್ರೂ ಗುಡ್ ನ್ಯೂಸ್? ಆಂಟಿ, ಜೀವ ಇಷ್ಟು ದೊಡ್ಡ ಮನೆ ಕಟ್ಸಿದಾನೆ, ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನಾದ್ರೂ ಬೇಕಾ? ನಾನು ಹೇಳಿದ್ದ ಅದಲ್ಲಮ್ಮ, ಮದ್ವೆ ಆಗಿ 1 year ಆಯ್ತು. ಅದಕ್ಕೆ ಒಂದ್ ನಿಮಿಷ. ಆಂಟಿ ಸಾರಿ, ನೀವು ಮನೆ ನೋಡ್ತೀರಿ? ಒಂದ್ ನಿಮಿಷ, ನಾನು ಬಂದೆ. ಸರಿ ಹೋಗಿ. ಥ್ಯಾಂಕ್ ಯು ಆನಂದ್ ಅವ್ರೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕರೆದ್ರಿ. ನನ್ನನ್ನು ಧರ್ಮ ಸಂಕಟದಿಂದ ಪಾರು ಮಾಡಿದ್ರಿ. ಇಲ್ಲಾಂದ್ರೆ ಅವ್ರು ಇನ್ನೇನೋ ಕೇಳ್ತಿದ್ರು.